ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮೋಸ ಮಾಡುವವರು ಇರೋ ತನಕ ಮೋಸಕ್ಕೆ ಒಳಗಾಗುವವರು ಇದ್ದೇ ಇರ್ತಾರೆ ಎನ್ನುವುದಕ್ಕೆ ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದ ಕಿಲಾಡಿ ಭಾಗೀರಥಿ ನಂಬಿದ ಜನರಿಗೆ ಕೋಟಿಗಟ್ಟಲೆ ಪಂಗನಾಮ ಹಾಕಿ ಪರಾರಿಯಾಗಿರುವುದು ಬೆಳಕಿಗೆ ಬಂದಿದೆ. ಭಾಗೀರಥಿ ನೀರಮಾನ್ವಿ ಗ್ರಾಮದ ಮಹಿಳೆಯರಿಗೆ ಬಣ್ಣದ ಮಾತಾಡಿ ಖಾಸಗಿ ಬ್ಯಾಂಕ್ಗಳಿಂದ ಗುಂಪು ಸಾಲ ಕೊಡಿಸಿದ್ದಾರೆ. ಆದರೆ ಸಾಲ ಪಡೆದ ಹಣ ಭಾಗೀರಥಿ ಕೈಯಲ್ಲಿ ಮುಟ್ಟಿದ್ರಿಂದ ಕೋಟಿಗಟ್ಟಲೆ ಹಣವನ್ನ ಜಮಾಯಿಸಿಕೊಂಡು ಕುಟುಂಬ ಸಮೇತ ಭಾಗೀರಥಿ ಪರಾರಿಯಾಗಿದ್ದಾರೆಂದು ಮೋಸಕ್ಕೊಳಗಾದ ನೂರಾರು ಮಹಿಳೆಯರು ಮಾನ್ವಿ ಠಾಣೆಯಲ್ಲಿ ನ್ಯಾಯ ಬೇಕು ಅಂತ ಅಲಿಯುತ್ತಿದ್ದಾರೆ. ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಇದೇ ರೀತಿ ಮೋಸ ಮಾಡಿದ್ದಾರೆಂದು ನೊಂದ ಮಹಿಳೆಯರ ಆರೋಪವಾದರೆ ಏನಮ್ಮ ನಿಮ್ಮ ಸಮಸ್ಯೆ ಏನಿದೆ? ಮಾನ್ವಿ ಪೊಲೀಸ್ ಸ್ಟೇಷನ್ಗೆ ಬಂದ್ರಿ, ಮತ್ತೆ ಏನ್ ಮಾಡೋದ್ರಿ ಸರ್? ಒಬ್ರು ನಂಬಿಕೊಂಡು ನಾವು ಗುಂಪು ಅಂತ ಲೋನ್ ಎಲ್ಲ ಎತ್ತಿ ಕೊಟ್ಟಿದ್ವಿ. ಅವ್ರು 8 ವರ್ಷದ ಹಿಂಗ್ ಮಾಡ್ಕೊಂತಿದ್ರು, ಕಟ್ತಾರಂತ ಅಂಬಾಸಿಗೆ ನಾವ್ ಎತ್ತಿ ಕೊಟ್ಟಿವಿ. ಇವ್ ಸಡನ್ ಆಗಿ ಅವ್ರು ಬಿಟ್ಟು ಹೋಗ್ಯಾರ. ಪ್ರತಿಯೊಬ್ಬರು ಸರ್ ಅವ್ರ ಮನೆಗೆ ಬರಕತ್ತಾರ. ಅವ್ರಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ನಾವು ಬಾಗಿಲು ಹಾಕೊಂಡು ಹೋದಂಗಲ್ಲ ಪ್ರತಿಯೊಬ್ಬರು ಬಂದ್ ಮನೇಲಿ ಕುಂದಿರ್ತಾರೆ. ಯಾರಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಅದಕ್ಕೆ ನಾವು ತಾಳಾರ್ದ ನಾವು ಸ್ಟೇಷನ್ಗೆ ಬಂದಿವ್ರಿ. ಯಾರಮ್ಮ ಅವರು? ಅವ್ರು ಎಲ್ಲ ಬ್ಯಾಂಕ್ನವ್ರಿ, ಒಂದ್ 10 ಬ್ಯಾಂಕ್ ಇದಾವ್ರಿ. ನಿಮಗೆ ಮೋಸ ಮಾಡಿದವ್ರು ಯಾರು? ಭಾಗ್ಯರಥಮ್ಮ. ಅವ್ರು ಏನಿದ್ದಾರೆ? ಅವ್ರು ಎಲ್ಲಿದಾರೋ ಗೊತ್ತಿಲ್ಲ. ಅವ್ರು ಸಡನ್ ಆಗಿ ಹೋಗ್ಬಿಟ್ರು ಊರ್ ಬಿಟ್ಟು. ಯಾವ ಊರು ಅವ್ರದ್ದು? ಅವ್ರು ಇದೆ ನೀರ್ಮನ್ವೆ. ಈಗ ನೀವು ಎಷ್ಟು ಕೊಟ್ಟಿದ್ದೀರ ಅವ್ರಿಗೆ? ಜಗ್ಗಿ ಕೊಟ್ಟು ಒಬ್ಬೊಬ್ರು 5 ಲಕ್ಷ, 3 ಲಕ್ಷ, 2 ಲಕ್ಷ ಹೆಂಗ್ ಬೇಕಂಗೆ 10 ಬ್ಯಾಂಕ್, ಒಂದ್ ಬ್ಯಾಂಕ್ ಅಲ್ಲ 2 ಬ್ಯಾಂಕ್ ಅಲ್ಲ, ನಾವು ಯಾವ್ದಂತ ಕಟ್ಟಬೇಕು. ಅಲ್ಲ, ಯಾವ ರೀತಿ ನಿಮಗೆ ಮೋಸ ಆಗಿರೋದು? ಯಾವ ರೀತಿ ಅಂದ್ರೆ 8 ವರ್ಷದಿಂದ ಕೊಟ್ಕಂತಿದ್ಲು 1,000 2,000 ಕೊಟ್ಕಂತಿದ್ಲು. ಅದೇ ಬೆದರಿಕೆ ಆಗ್ತಿದ್ಲು. ಎತ್ತು ಕೊಟ್ಟಿಲ್ಲ ಅಂದ್ರೆ ಸಂಘ ಕಟ್ಟಲ್ಲ ನೋಡು, ನಾನು ನಿಮ್ಮ ಮನೆಗೆ ಬಂದು ಕಳಿಸ್ತೀನಿ ನೋಡಿ ಸಾರುಗಳು ಅಂತ ಹೇಳ್ತಿದ್ರು. ಹಂಗಾಗಿ ನಾವು ಕೊಟ್ಟಿವಿ. ಕೊಟ್ಟ ಮೇಲೆ ಅವ್ರು ಇನ್ನೇ ನಿಂಗೆ ಕಟ್ಕೊಂಡು ಹೋಗ್ತಾಳೆ. ಎಲ್ಲ ಫೈಲ್ ಅಕ್ಕಿನ ಮನೆಗೆ ಇದಾವೆ. ಅಕ್ಕಿನೇ ಕಟ್ಕೊಂಡು ಹೋಗ್ತಿದ್ಲು. ತಿಂಗಳ ಪ್ರತಿ ತಿಂಗಳು ಅಕ್ಕಿನೇ ಕಟ್ತಿದ್ಲು. ಮುಂದೆ ಹೆಂಗ ನಿಮ್ ದಿಕ್ಕ ಯಾರಿಗೆ? ಮುಂದೆ ಯಾರು ಗೊತ್ತಿಲ್ಲ. ನಮ್ ದೇವ್ರು ಹೇಳ್ಬೇಕು, ನೀವೆಲ್ಲ ನಮ್ ಕಾಪಾಡ್ಬೇಕು. ಅಲ್ಲ ಮೇಡಮ್, ಏನ್ ಸಮಸ್ಯೆ ಸರ್? ನಾವು ಭಾಗ್ಯರಥಮ್ಮನವ್ರಿಗೆ ದುಡ್ಡು ಎತ್ತಿ ಕೊಟ್ಟಿದ್ವಿ. ಮತ್ತೆ ಭವ್ಯನವ್ರ ಮಗಳು ಇದ್ಲು. ಅವ್ರು ಇಬ್ರು ಸೇರಿ ನಮಗೆ ದುಡ್ಡು ಎತ್ತಿ ಕೊಟ್ರು. ನಾವು ಕಟ್ಕೊಂತ ಹೋಗ್ತೀವಿ. ಈಗ ನಾನು ಮಾಡಕ 2 ವರ್ಷ ಆಯ್ತು. ಕೆಲವು ಜನ ನನ್ಕಿನ್ನ ಫಸ್ಟೇನೆ ಮಾಡಿದ್ದಾರ. ಅವ್ರು ನೋಡಿ ನಾನು ನಡಿ ಕಟ್ತಾಳ ಹಾಕಿ ನಮಗೆ ಸಂಬಂಧ ಇದ್ದಾಕಿ ನಮ್ಮ ಮನೆಗಳಾಕಿದ್ದಂಗೆ ಅಂತ ನಾನು ಅವ್ರನ್ನ ನೋಡಿ ನಾನು ಎತ್ತಿ ಕೇಸಿ ಕೊಟ್ಟೆ ಅವ್ರಿಗೆ. ನಾ ಅಕ್ಕಿನೇ ಕಟ್ಕೊಂಡು ಹೋಗ್ತೀನಿ ಅಮ್ಮ, ನಾನು ಸಾರುಗಳ ಕಳಿಸ್ತೀನಿ, ನಾನು ನಂಬರ್ ಕೊಡ್ತೀನಿ ಅಂತ ನಂಬರು ಆಕಿನೇ ಕೊಟ್ಲು. ನನ್ನ ಹತ್ರಕ್ಕೂ ಫೋನ್ ಇದ್ದಿಲ್ಲ. ನಾನು ನಮ್ಮ ಯಜಮಾನ್ ನಂಬರ್ ಕೊಟ್ಟರೆ ಅವ್ರು ಅದಕ್ಕೆ ವಾಟ್ಸಪ್ ಹಾಕೋದು, ಅವ್ರು ಅದಕ್ಕೆ ಮೆಸೇಜ್ ಕಳಿಸಿ ಆ ನಂಬರು ತಗಮ್ಮ ಮಾತಾಡಂದಾಗ ನಾನು ತಗೊಂಡು ಸಾರುಗಳಿಗೆ ಫೋನ್ ಹಚ್ಚಿ, ಸಾರು ಬರೀ ಸಾರು ನಾವು ಗುಂಪು ಮಾಡ್ತೀವಿ ಅಂತ ಅಂದಾಗ ಅವ್ರು ಸಾರುಗಳು ಬಂದರು. ಯಾರು ಎದಕ್ಕಮ್ಮ ಅವರು ಏನು ಪರೀಕ್ಷೆ ಅಂತ ಕೇಳಿದ್ರೆ ನಮ್ಗೆ ಅತಿಗೆ ಆತಾಳ, ನಮ್ಗೆ ಪರೀಕ್ಷೆ ಇದ್ದಾಳ ನಮ್ಮ ಸಾರುಗಳು ಕೇಳಿದ್ರು. ಅವ್ರಿಗೆ ಭಾಗ್ಯರಥಮ್ಮನವ್ರಿಗೆ ಹೆಂಗ ನೀವು ಪರೀಕ್ಷೆ ಅಂದ್ರೆ ನಮಗೆ ಹೆಣ್ಣೆಂಟಾಕಿ ಏನು ಬೇರೆ ಹಾಕಲ್ಲ ಸರ್ ಅಂದಿವಿ. ಆದ್ರೆ ಆಕಿನೇ ಫಸ್ಟು ಆ ಸಾರುಗಳನ್ನ ಕರ್ಸೋದು. ನಮಗೆ ಏನೂ ಗೊತ್ತಿಲ್ಲ, ಸಾರುಗಳು ಗೊತ್ತಿಲ್ಲ, ಬ್ಯಾಂಕು ಗೊತ್ತಿಲ್ಲ. ಇಂಥ ಬ್ಯಾಂಕು ಅಂತ ತಾನೇ ಹೇಳಿ ಕೊಡಾಕಿ. ಮುತ್ತೋಡಿ ಬ್ಯಾಂಕು ಮತ್ತೆ ಅವು ಏನೋ ಸಮರ್ಥ ಬ್ಯಾಂಕ್ ಐತೆ ಸರ್. ಫೋಟೋ ಐತೆ. ಅವ್ರ ಮಗಳು ಮತ್ತೆ ಮಗ ಭವ್ಯ ಅಂತ ಇದ ಸೊಸೆ ಎಲ್ಲಾರು ಇದಾರೆ ಸರ್. ಅವರು 3 ಜನ. ಏನು ಸಮಸ್ಯೆ ಆಗಿದೆ? ಏನು ಸಮಸ್ಯೆ ಇಲ್ಲ ರೀ. ಆಕಿ ಈಗ ಭಾಗ್ಯರಥಮ್ಮ ಭಾಳ ದಿವಸಲಿದ್ದ ನಮ್ಗೆ ವಾಜಿ ಹಂಗಾಯ್ತು ಹಿಂಗಾಯ್ತು ನಮ್ಗೆ ಎತ್ತಿ ಕೊಡ್ರಿ, ನಾವು ಸಾರುಗಳು ಕಳಿಸ್ತೀವಿ. ಆಕಿನೇ ಸಾರುಗಳನ್ನೇ ಮನೆಗೆ ಕಳಿಸ್ತಿದ್ರು ಸರ್. ಏನವರು ಏನು ಸಾರು? ಯಾವ ಸಾರು? ಇವರು ಬ್ಯಾಂಕ್ನವ್ರು. ಬ್ಯಾಂಕ್ನವ್ರು ಮನೆಗೆ ಬರ್ತಿದ್ರು. ಮನೆಗೆ ಬಂದು ಅಜ್ಜಿ ನೀವು ಭಾಗ್ಯರಥಮ್ಮನವ್ರು ಹೇಳ್ಯಾರ ಗುಂಪು ಮಾಡ್ರಿ ಅಂತ ಹೇಳ್ತಿದ್ರು ಸರ್. ಹೇಳಿದ್ರೆ ಆಯ್ತು ಬಿಡ ಅಂದು. ಇವಾಗ 8-10 ವರ್ಷಲಿದ್ದ ಒಬ್ರನ್ನ ಮನೆಗೆ ಕಳಿಸ್ಲಾರ್ದಂಗ ಎಲ್ಲ ಕಟ್ಕೊಂಡು ಹೋಗ್ತಿದ್ರು ಸರ್. ಏನು ನಮ್ಗೇನು ತೊಂದರೆ ಕೊಟ್ಟಿಲ್ಲ. ನಮಗೂ ಈಗ ಏನನ್ನು ಬೇಕಾದರೆ 5,000 10,000 ಕೊಡ್ತಿಲ್ಲ ಸರ್. ಕೊಡ್ತಿದ್ಲು. ಮತ್ತೆ ನಾವು ವಾಪಸ್ ಕೊಡ್ತಿದ್ವಿ. ಮತ್ತೆ ಮನೆಗೆ ಫೋನ್ ಮಾಡಿ ಅಜ್ಜಿ ಗುಂಪು ಮಾಡ್ರಿ, ನೀವು ಏನಾನ ನನಗೆ ಮುಣಿಸಿನೇನು ಹಂಗೇನು ಹಿಂಗೇನು ಅಂತಂದು ಎಲ್ಲ ಹೇಳ್ತಿದ್ರಿ. ಮಗಳು ಆಕಿ ಭಯ ಎಲ್ಲಿ ಹೋಗಿದಾರ ಅವರೆಲ್ಲ? ಅವ್ರು ಎಲ್ಲಿಗೆ ನಮ್ಗೆ ಮೋಸ ಮಾಡಿ ಹೋಗ್ಬಿಟ್ಟಾರ್ರಿ. ಯಾರಿಗೆ ಹೇಳಿಲ್ಲ ಕೇಳಿಲ್ಲ. ಏನು ಸಮಸ್ಯೆ ಆಗಿದ್ದಮ್ಮ? ಏನು ಸರ್, ಲೋನ್ ಬ್ಯಾಂಕ್ ಎತ್ತಿ ಕೊಡಕತ್ತಿದ್ವಿ 3-4 ವರ್ಷಲಿದ್ದ. ಆಕೆ ಕಟ್ಟಿಗೆ ಅಂತ ಹೋಗ್ತಿದ್ಲು. ಆಕೆ ನಂಬಿಕೆ ನಮ್ಗೆ ಇತ್ತು. ನಮ್ಮ ನಂಬಿಕೆಗೆ ಆಕೆ ಇತ್ತು. ಯಾರು? ಭಾಗ್ಯರಥಿ ಸಾರ್ ಅವ್ರನ್ನ ಅವರು ಲಿಂಕ್ ಮಾಡಿ ನಮ್ಗೆ ಕಳಿಸ್ತಿದ್ರು. ನಾವು ಸಾರ್ ಅವ್ರನ್ನ ಕಳಿಸಿ ನೋಡಿ ಕುಂತ ಎತ್ತಿ ಕೊಡ್ರಿ ಅಂತ ಅವ್ರು ಅಂತಿದ್ರು. ಅವ್ರ ನಂಬಿಕೆ ಮೇಲೆ ನಾವು ಎತ್ತಿ ಕೊಡ್ತಿದ್ವಿ. ಕಟ್ಟಿಗೆ ಅಂತ ಓದ್ಲಾಕಿ ಹೋಗಿಂದ ಈಗ ಸಡನ್ ಆಗಿ ಕೈ ಕೊಟ್ಟು ಫೋನ್ ಸ್ವಿಚ್ ಮಾಡ್ಕೊಂಡು ಹೋಗ್ಬಿಟ್ಟಾರ ಅವ್ರ 3. ಮಹಾಜನರೇ ಹುಷಾರಾಗಿರಿ, ಯಾಕಂದ್ರೆ ಅಮಾಯಕರನ್ನ ನೋಡಿಯೇ ಮೋಸ ಮಾಡುವವರು ಇರುತ್ತಾರೆ ಎನ್ನುವುದಕ್ಕೆ ಇವರೇ ಸಾಕ್ಷಿ. ಸೈಯದ್ ಖಾದರ್ ಭಾಷಾ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಟಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.